ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಪಶ್ಚಿಮ ಬಂಗಾಳದ ಚುನಾವಣಾ ರಣಕಣ ಈಗ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣವಾಗಿ ಉಳಿದಿಲ್ಲ, ಬದಲಾಗಿ ಅದೀಗ ಅಕ್ಷರಶಃ ಎರಡು ಬೃಹತ್ ಶಕ್ತಿಗಳ ನಡುವಿನ ಮಹಾಸಂಗ್ರಾಮವಾಗಿ ಬದಲಾಗಿದೆ. ದಶಕಗಳಿಂದ ಇಡೀ ರಾಜ್ಯವನ್ನ ತನ್ನ ಉಕ್ಕಿನ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದ ಟಿಎಂಸಿ ಅಧಿನಾಯಕಿ ಬಂಗಾಳದ ಮಗಳು ಮಮತಾ ಬ್ಯಾನರ್ಜಿ ಅವರ ಭದ್ರಕೋಟೆಯನ್ನ ಈ ಬಾರಿ ಹೇಗಾದ್ರೂ ಮಾಡಿ ಬೇರು ಸಹಿತ ಕಿತ್ತು ಹಾಕಲು ಬಿಜೆಪಿ ಅತಿ ದೊಡ್ಡ ಚಕ್ರ ವ್ಯೂಹವನ್ನ ಎಣೆದಿದೆ. ಮಮತಾ ಅವರ ಮಹಿಳಾ ಕಾರ್ಡ್ ಅನ್ನ ಪುಡಿ ಮಾಡಲು ಕಂಗನಾ ರಾಣವತ್ ಮತ್ತು ಮೈಥಿಲಿ ಠಾಕೂರ್ ಎನ್ನುವಂತಹ ಇಬ್ಬರು ಮಹಿಳಾ ದಿಗ್ಗಜರನ್ನ ಅಖಾಡಕ್ಕಿಳಿಸಿದ ರಹಸ್ಯವೇನು? ಪ್ರಧಾನಿ ನರೇಂದ್ರ ಮೋದಿ ರಸ್ತೆ ಬದಿಯಲ್ಲಿ ಚುರ್ಮುರಿಯನ್ನ ಸವಿದು ಸೃಷ್ಟಿಸಿದ ಆ ಪೊಲಿಟಿಕಲ್ ಮ್ಯಾಜಿಕ್ ಆದ್ರೂ ಎಂಥದ್ದು? ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಡಬಲ್ ಎಂಜಿನ್ ಸರ್ಕಾರದ ವಾರ್ನಿಂಗ್ ಟಿಎಂಸಿ ಪಾಳೆಯದಲ್ಲಿ ನಡುಕವನ್ನ ಹುಟ್ಟಿಸಿರೋದಾದ್ರೂ ಯಾಕೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಬಂಗಾಳದ ರಣಕಣದ ಪ್ರತಿಯೊಂದು ಎಳೆಯನ್ನ ಎಳೆಯಾಗಿ ಬಿಚ್ಚಿಡೋಣ. ಸೊ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಪಶ್ಚಿಮ ಬಂಗಾಳದಲ್ಲಿ ದೇದಿ ಸರ್ಕಾರ ಉರುಳಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರು ಸತತವಾಗಿ ಗೆಲ್ಲುತ್ತಾ ಬಂದಿರುವುದರ ಹಿಂದಿನ ಅತಿದೊಡ್ಡ ಶಕ್ತಿ ಅಲ್ಲಿನ ಮಹಿಳಾ ಮತದಾರರು. ಮಮತಾ ಬ್ಯಾನರ್ಜಿ ಅವರು ಸದಾ ತಮ್ಮನ್ನ ಮಹಿಳೆಯರ ರಕ್ಷಕಿ ಅಂತ ಬಿಂಬಿಸಿಕೊಳ್ತಾ ಇರ್ತಾರೆ. ಈ ಭಾವುಕ ಅಸ್ತ್ರವನ್ನ ಎದುರಿಸುವುದು ಯಾವುದೇ ರಾಷ್ಟ್ರೀಯ ಪಕ್ಷಕ್ಕೆ ಸುಲಭದ ಮಾತಾಗಿರ್ಲಿಲ್ಲ. ಮಹಿಳೆಯರ ಮನಸ್ಸನ್ನ ಗೆಲ್ಲದೆ ಬಂಗಾಳದ ಗದ್ದುಗೆ ಏರುವುದು ಅಸಾಧ್ಯ ಎನ್ನುವುದು ಬಿಜೆಪಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಯಿತು. ಇದೇ ಕಾರಣಕ್ಕೆ ಈ ಬಾರಿ ಬಿಜೆಪಿ ತನ್ನ ತಂತ್ರಗಾರಿಕೆಯನ್ನ ಸಂಪೂರ್ಣವಾಗಿ ಬದಲಾಯಿಸಿದೆ. ಮಹಿಳೆಯರ ವಿರುದ್ಧ ಮಹಿಳೆಯರೇ ಸಾಟಿ ಎನ್ನುವಂತಹ ಹೊಸ ಅಸ್ತ್ರವನ್ನ ಪ್ರಯೋಗಿಸಿದೆ. ಮಮತಾ ಅವರ ವರ್ಚಸ್ ಅನ್ನ ತಗ್ಗಿಸಲು ಅಂದ್ರೆ ಕುಗ್ಗಿಸಲು ಬಾಲಿವುಡ್ ನ ಫೈರ್ ಬ್ರ್ಯಾಂಡ್ ಕಂಗನಾ ರಾಣವತ್ ಮತ್ತು ಜನಪ್ರಿಯ ಸಾಂಪ್ರದಾಯಿಕ ಬದ್ಧ ಗಾಯಕಿಯಾಗಿರುವಂತಹ ಮೈಥಿಲಿ ಠಾಕೂರ್ ಅವರನ್ನ ಬಂಗಾಳದ ಅಖಾಡಕ್ಕೆ ಇಳಿಸಲಾಗಿದೆ. ಇದು ಬಂಗಾಳದ ಇತಿಹಾಸದಲ್ಲಿಯೇ ಅತ್ಯಂತ ವಿಭಿನ್ನವಾದ ರಾಜಕೀಯ ಪ್ರಯೋಗವಾಗಿದೆ. ಕಂಗನಾ ರಾಣವತ್ ಅವರು ಈಗ ಬಂಗಾಳದ ಬೀದಿಗಳಲ್ಲಿ ಅಕ್ಷರಶಃ ಸಿಂಹಿಣಿಯಂತೆ ಘರ್ಜಿಸ್ತಾ ಇದ್ದಾರೆ. ಮಮತಾ ಸರ್ಕಾರದ ಅಖಾಡದ ವೈಫಲ್ಯವನ್ನ, ವಿಶೇಷವಾಗಿ ಬಂಗಾಳದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯವನ್ನ ವೇದಿಕೆಯ ಮೇಲಿನ ನಿರ್ದಾಕ್ಷಿಣ್ಯವಾಗಿ ಪ್ರಶ್ನಿಸ್ತಾ ಇದ್ದಾರೆ. ಬಂಗಾಳದ ಮಣ್ಣಿನಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಎಲ್ಲಿಯ ಧರ್ಮವನ್ನ ಅಳಿಸಿ ಹಾಕಲು ಮಹಿಳಾ ಶಕ್ತಿ ಜಾಗೃತಿಗೊಂಡಿದೆ. ಮಮತಾಗೆ ಭಯ ಪಡುವ ಅಗತ್ಯವಿಲ್ಲ ಎನ್ನುವಂತಹ ಕಂಗನಾ ರಾಣವತ್ ಅವರ ವೀರಾವೇಶದ ಭಾಷಣಗಳು ಯುವ ಸಮೂಹವನ್ನ ಬಲವಾಗಿ ಸೆಳೀತಾ ಇದೆ. ಮತ್ತೊಂದು ಕಡೆ ಶಾಂತ ಸ್ವಭಾವದ ಗಾಯಕಿ ಮೈಥಿಲಿ ಠಾಕೂರ್ ಅವರು ತಮ್ಮ ಸುಮನೋಹರ ಸಂಗೀತದ ಮೂಲಕ ಬಂಗಾಳಿ ಜನರ ಹೃದಯವನ್ನ ಕದಿತಾ ಇದ್ದಾರೆ. ಕೇವಲ ಭಾಷಣಗಳಿಂದ ಜನರನ್ನ ಸೆಳೆಯುವ ಬದಲು ಸ್ಥಳೀಯ ಭಾಷೆ ಮತ್ತು ಬಂಗಾಳಿ ಸಂಸ್ಕೃತಿಯನ್ನ ಬೆಸೆಯುವಂತಹ ಅವರ ಹಾಡುಗಳನ್ನ ಹಾಡುತ್ತಾ ಭಕ್ತಿ ಗೀತೆಗಳು ಗ್ರಾಮೀಣ ಭಾಗದ ಮಹಿಳೆಯರನ್ನ ಎಮೋಷನಲ್ ಆಗಿ ಬಿಜೆಪಿಯತ್ತ ವಾಲುವಂತೆ ಮಾಡ್ತಾ ಇದೆ. ಕಂಗನಾ ಅವರ ಅಗ್ರೆಸಿವ್ ಮಾತುಗಳು ಮತ್ತು ಮೈಥಿಲಿ ಅವರ ಮಧುರ ಗಾಯನ ಎರಡು ಸೇರಿ ಟಿಎಂಸಿಗೆ ದೊಡ್ಡ ತಲೆನೋವಾಗಿದೆ. ಕೋಲ್ಕತ್ತಾದಿಂದ ಹಿಡಿದು ಪುರುಲಿಯಾದ ಹಳ್ಳಿಗಳವರೆಗೆ ಈ ಇಬ್ಬರು ನಾಯಕರು ನಡೆಸ್ತಾ ಇರುವಂತಹ ಬೃಹತ್ ರೋಡ್ ಶೋಗಳು ಇಂಟರ್ನೆಟ್ ನಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸ್ತಾ ಇವೆ. ಕಂಗನಾ ಮತ್ತು ಮೈಥಿಲಿ ಅವರು ಪ್ರತಿಯೊಂದು ವಿಡಿಯೋಗಳು ಮಿಲಿಯನ್ ಗಟ್ಟಲೆ ವೀಕ್ಷಣೆಗಳನ್ನು ಗಳಿಸ್ತಾ ಇದೆ. ಡಿಜಿಟಲ್ ಕ್ಯಾಂಪಿಯನ್ ಯುದ್ಧದಲ್ಲೂ ಕೂಡ ಬಿಜೆಪಿಗೆ ಈ ಬಾರಿ ಮೇಲುಗೈ ತಂದು ಕೊಟ್ಟಿದೆ. ಈ ಬೆಳವಣಿಗೆಯಿಂದ ಟಿಎಂಸಿ ಪಾಳ್ಯದಲ್ಲಿ ಅಕ್ಷರಶಃ ಆತಂಕ ಶುರುವಾಗಿದ್ದು, ಖುದ್ದು ಮಮತಾ ಬ್ಯಾನರ್ಜಿ ತಮ್ಮ ಮಹಿಳಾ ಕಾರ್ಯಕರ್ತರನ್ನ ದೊಡ್ಡ ಮಟ್ಟದಲ್ಲಿ ಸಂಘಟಿಸಲು ಮುಂದಾಗಿದ್ದಾರೆ. ಇನ್ನು ಈ ಹೈ ವೋಲ್ಟೇಜ್ ಕ್ಯಾಂಪಿಯನ್ ನಡುವೆ ಭಾರತೀಯ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂಗಾಳದ ಜಾರ್ಗ್ರಾಮ್ ನಲ್ಲಿ ಮಾಡಿದಂತಹ ಒಂದು ಸಣ್ಣ ಕೆಲಸ ಇಡೀ ದೇಶದ ಗಮನವನ್ನು ಸೆಳೆದಿದೆ. ಚುನಾವಣಾ ಪ್ರಚಾರದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏಕಾಏಕಿ ತಮ್ಮ ಭದ್ರತಾ ಶಿಷ್ಟಾಚಾರವನ್ನ ಬದಿಗಿಟ್ಟು ರಸ್ತೆ ಬದಿಯಲ್ಲಿದ್ದಂತಹ ಒಂದು ಸಣ್ಣ ಅಂಗಡಿಯಲ್ಲಿ ಚುರುಮುರಿಯನ್ನ ತಿಂದಿದ್ದಾರೆ. ಹೌದು, ಅಲ್ಲಿ ಬಂಗಾಳದ ಫೇಮಸ್ ತಿಂಡಿಯಾದ ಜಲ್ಮುರಿ ಅಂದ್ರೆ ಚುರುಮುರಿಯನ್ನ ತಯಾರಿಸುವ ವ್ಯಾಪಾರಿಯ ಬಳಿ ಹೋಗಿ ತಮಗೂ ಒಂದು ಪೊಟ್ಟಣವನ್ನ ಚುರುಮುರಿ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ದೇಶದ ಪ್ರಧಾನಿಯೇ ನೇರವಾಗಿ ಬಂದು ತಿಂಡಿ ಕೇಳಿದ್ದನ್ನ ಕಂಡಂತಹ ಬಡ ವ್ಯಾಪಾರಿ ದಂಗಾಗಿದ್ದಾರೆ. ನಂತರ ಅತ್ಯಂತ ಸಂಭ್ರಮದಿಂದ ಮೋದಿ ಅವರಿಗೆ ಜುಲ್ಮುರಿ ಸಿದ್ಧಪಡಿಸಿ ನೀಡಿದ್ದು, ಪ್ರಧಾನಿಯವರು ಸ್ವಲ್ಪ ಸಮಯ ಅಲ್ಲೇ ನಿಂತು ಆ ತಿಂಡಿಯನ್ನ ಸವಿಯುತ್ತಾ ಆ ವ್ಯಾಪಾರಿಯ ಯೋಗ ಕ್ಷೇಮವನ್ನ ವಿಚಾರಿಸಿದ್ರು. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆ ತಿಂಡಿ ವ್ಯಾಪಾರಿ ಇದನ್ನಲ್ಲ, ಆತ ಎಸ್ಪಿಜಿ ಕಮಾಂಡರ್ ಅಂತ ವಿಡಿಯೋಗಳು, ಫೋಟೋಗಳು ಇದೀಗ ವೈರಲ್ ಆಗ್ತಾ ಇದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಜಲ್ಮುರಿಯ ಹಣವನ್ನ ನೀಡಲು ಪ್ರಯತ್ನಿಸಿದಾಗ ವ್ಯಾಪಾರಿ ಬೇಡ ಅಂತ ಹೇಳಿ ನಿರಾಕರಿಸ್ತಾನೆ. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒತ್ತಾಯ ಪೂರ್ವಕವಾಗಿ ಆತನ ಕೈಗೆ ಹಣವನ್ನ ಇಟ್ಟು ಆತನ ಬೆನ್ನನ್ನ ತಟ್ತಾರೆ. ರಸ್ತೆ ಮಧ್ಯೆ ನಡೆದಂತಹ ಘಟನೆ ಮೋದಿಯವರ ಸರಳತೆ ಅತ್ಯಂತ ಜನಸಾಮಾನ್ಯರ ಮನಸ್ಸನ್ನ ಅಕ್ಷರಶಃ ಕದ್ದಿದೆ. ಈ ಡ್ರಾಮಾಗಳನ್ನ ಹಿಂದೆ ಕೂಡ ಮಾಡಿದ್ರು. ಈಗ ಅದೇ ಡ್ರಾಮಾವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ನಾವು ಬಂಗಾಳದ ಸಾಮಾನ್ಯ ಜನರ ಬಡವರ ಜೊತೆಗಿದ್ದೀವಿ ಅಂತ ಮೋದಿ ಅವರು ಈ ಮೂಲಕ ಅತಿದೊಡ್ಡ ಎಮೋಷನಲ್ ಟ್ರಂಪ್ ಕಾರ್ಡ್ ಅನ್ನ ಪ್ಲೇ ಮಾಡಿದ್ದಾರೆ. ಕಂಗನಾ ಅವರ ಮಹಿಳಾ ಅಸ್ತ್ರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಸರಳತೆಯ ಅಸ್ತ್ರ ಜೊತೆಗೆ ಬಂಗಾಳದ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದು ಬಿಜೆಪಿಯ ಬುಲ್ಡೋಸರ್ ಬಾಬಾ ಅಂದ್ರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್.
ಬಂಗಾಳದಲ್ಲಿ ಕಾಲಿಡ್ತಾ ಇದ್ದಂತೆ ಯೋಗಿಯವರ ಭಾಷಣಗಳ ಶೈಲಿಯೇ ರೌದ್ರಾವತಾರವನ್ನು ತಾಳಿತ್ತು. ಟಿಎಂಸಿಯ ಗುಂಡಾಗಿರಿಯಿಂದ ರಕ್ತಸಿಕ್ತ ರಾಜಕಾರಣದಿಂದ ಬೇಸತ್ತಿದ್ದಂತಹ ಬಂಗಾಳದ ಜನತೆಗೆ ಯೋಗಿ ಕೊಟ್ಟಿದ್ದು ಡಬಲ್ ಎಂಜಿನ್ ಸರ್ಕಾರದ ಭರವಸೆ. ವೇದಿಕೆಯ ಮೇಲಿಂದ ಗುಡುಗಿದಂತಹ ಯೋಗಿ ಒಮ್ಮೆ ಉತ್ತರ ಪ್ರದೇಶದ ಕಡೆ ತಿರುಗಿ ನೋಡಿ, ಹಿಂದೆ ಯುಪಿಯಲ್ಲಿ ಏನಿತ್ತು, ಬರೀ ಗಲಭೆ ಕರ್ಫ್ಯೂ. ಆದ್ರೆ ಇಂದು ಯುಪಿಯಲ್ಲಿ ಅಯೋಧ್ಯ ರಾಮ ಮಂದಿರ ನಿರ್ಮಾಣವಾಗಿದೆ, ಯುಪಿಯಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ ಅಂತ ತಮ್ಮ ಸಾಧನೆಯನ್ನ ಬಿಚ್ಚಿಟ್ಟಿದ್ರು. ಇನ್ನು ಬಂಗಾಳದ ಮಾಫಿಯಾಗಳಿಗೆ ನೇರ ವಾರ್ನಿಂಗ್ ಕೊಟ್ಟಂತಹ ಯೋಗಿ, ಯುಪಿಯಲ್ಲಿ ಸ್ಫೋಟಿಸುತ್ತಿದ್ದ ಎಲ್ಲ ಮಾಫಿಯಾಗಳು, ರೌಡಿಗಳು ಈಗ ನರಕವನ್ನ ಸೇರಿದ್ದಾರೆ, ಅವರ ಆಟ ಸಂಪೂರ್ಣವಾಗಿ ಮುಕ್ತವಾಗಿದೆ. ಇಂದು ಉತ್ತರ ಪ್ರದೇಶದಲ್ಲಿ ಗೂಂಡಾಗಳಿಗಿಲ್ಲ, ಪ್ರತಿಯೊಬ್ಬ ನಾಗರಿಕನು ಸುರಕ್ಷಿತನಾಗಿದ್ದಾನೆ. ಈ ಗಲಭೆಕೋರರಿಗೆ ಸರಿಯಾದ ಚಿಕಿತ್ಸೆ ನೀಡಲು ಯಾರಿಗಾದ್ರೂ ತಾಕತ್ತಿದ್ರೆ ಅದು ಕೇವಲ ಬಿಜೆಪಿ ಡಬಲ್ ಎಂಜಿನ್ ಸರ್ಕಾರಕ್ಕೆ ಮಾತ್ರ ಅಂತ ಘೋಷಣೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರವನ್ನ ಅಧಿಕಾರಕ್ಕೆ ತರಲು ಭರ್ಜರಿ ರಣತಂತ್ರವನ್ನ ರೂಪಿಸಿ ಚುನಾವಣಾ ಕಣವನ್ನ ರಂಗೇರಿಸಲಾಗಿದೆ. ಏಪ್ರಿಲ್ 23 ಮತ್ತು ಏಪ್ರಿಲ್ 29ರಂದು 2 ಹಂತದಲ್ಲಿ ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯ ಮತದಾರ ನಡೆಯಲಿದ್ದು, ಮೇ 4ರಂದು ಬಹುನಿರೀಕ್ಷಿತ ಫಲಿತಾಂಶ ಹೊರಬೀಳಲಿದೆ. ನೋಡಿದ್ರಲ್ಲ, ಬಂಗಾಳದ ಚುನಾವಣೆಯ ರಣಕಣ ಎಷ್ಟು ರೋಚಕ ಘಟ್ಟವನ್ನ ತಲುಪಿದೆ ಅಂತ. ಮಮತಾ ಬ್ಯಾನರ್ಜಿ ಎಷ್ಟೇ ಬಲಿಷ್ಠವಾದ ಕೋಟೆಯನ್ನ ಕಟ್ಟಿದ್ರು ಕೂಡ ಕಂಗನಾ ಮತ್ತು ಮೈಥಿಲಿಯವರ ಮಹಿಳಾ ಶಕ್ತಿ, ಮೋದಿಯವರ ಸರಳತೆ ಮತ್ತು ಯೋಗಿ ಆದಿತ್ಯನಾಥ್ ಅವರ ಡಬಲ್ ಇಂಜಿನ್ ಅಸ್ತ್ರಗಳು ಈ ಕೋಟೆಯಲ್ಲಿ ಭಾರಿ ದೊಡ್ಡ ಬಿರುಕನ್ನ ಮೂಡಿಸಿದ್ದಂತೂ ಸತ್ಯ. ಸೊ ನಿಮ್ಗೇನನ್ಸುತ್ತೆ? ಬಂಗಾಳದಲ್ಲಿರುವ ಮಾಫಿಯಾ ರಾಜ್ಯವನ್ನ ಅಂತ್ಯ ಮಾಡಲು ಯೋಗಿ ಆದಿತ್ಯನಾಥ್ ಅವರ ಡಬಲ್ ಎಂಜಿನ್ ಮಾಡೆಲ್ ಬಂಗಾಳಕ್ಕೂ ಅತಿ ಮುಖ್ಯ ಅಂತ ನಿಮ್ಗನ್ಸುತ್ತಾ? ಮಮತಾ ಬ್ಯಾನರ್ಜಿ ಅವರ ಇಮೇಜ್ ಅನ್ನ ಕೌಂಟರ್ ಮಾಡಲು ಕಂಗನಾ ರಾಣವತ್ ಮತ್ತು ಮೈಥಿಲಿ ಠಾಕೂರ್ ಅವರ ಎಂಟ್ರಿ ಬಿಜೆಪಿಗೆ ಬಹುದೊಡ್ಡ ಲಾಭವನ್ನ ತಂದುಕೊಡುತ್ತಾ? ನಿಮ್ಮ ಅತ್ಯಂತ ನಿಖರವಾದ ಲಾಜಿಕಲ್ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚಿಸೋಣ. ಬಂಗಾಳದ ಚುನಾವಣಾ ಕಣದ ಹಾಗೂ ಮಾಸ್ಟರ್ ಪ್ಲಾನ್ ನ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ರಾಜಕೀಯ ವಿಶ್ಲೇಷಣೆಗಳು, ರಾಷ್ಟ್ರೀಯ ಭದ್ರತೆ ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಮತ್ತು ಅಚ್ಚರಿಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ರಾಜಕಾರಣವನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.